ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಹಾಗೆ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ದಿನ ನಾವು ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸೂಕ್ಷ್ಮ ಜೀವಿಗಳು ಅನೇಕ ರೀತಿಯಲ್ಲಿ ಸಸ್ಯಗಳು, ಪ್ರಾಣಿಗಳು ಹಾಗೆ ಈ ಮಾನವರಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಈ ರೀತಿ ರೋಗಗಳನ್ನು ಉಂಟು ಮಾಡುವಂತಹ ಈ ಸೂಕ್ಷ್ಮ ಜೀವಿಗಳಿಗೆ ರೋಗಕಾರಕ ಜೀವಿಗಳು ಅಂತ ಕರಿತೀವಿ, ಅಥವಾ ಪ್ಯಾಥೋಜನ್ಸ್ ಅಂತ ಕರೀತಾರೆ. ಈ ಕೆಲವು ಸೂಕ್ಷ್ಮ ಜೀವಿಗಳು ಆಹಾರದ ಮೇಲೆ ಆಗಿರ್ಬೋದು, ಬಟ್ಟೆ ಅಥವಾ ಚರ್ಮದ ವಸ್ತುಗಳ ಮೇಲೂ ಸಹ ಬೆಳೆದ್ಬಿಟ್ಟು ಆ ವಸ್ತುಗಳನ್ನು ಹಾಳು ಮಾಡ್ತವೆ. ಅದೇ ರೀತಿ ಅವುಗಳ ಹಾನಿಕಾರಕ ಚಟುವಟಿಕೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ದಿನ. ಈಗ ಈ ಮಾನವರಲ್ಲಿ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮ ಜೀವಿಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಾವು ಉಸಿರಾಡುವ ಗಾಳಿಯ ಮೂಲಕ ಆಗಿರ್ಬೋದು, ನಾವು ಕುಡಿಯುವ ನೀರಿನ ಮೂಲಕ ಆಗಿರ್ಬೋದು, ಅಥವಾ ನಾವು ಸೇವಿಸುವ ಆಹಾರದ ಮೂಲಕ ಆಗಿರ್ಬೋದು, ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ಈ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಯ ಮೂಲಕ ನೀರು, ಆಹಾರ ಅಥವಾ ಈ ದೈಹಿಕ ಸಂಪರ್ಕದ ಮೂಲಕ ಈ ಸೂಕ್ಷ್ಮ ಜೀವಿಗಳು ಈ ಹರಡ್ತವೆ. ಇವುಗಳನ್ನು ನಾವು ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾಲರ ಆಗಿರ್ಬೋದು, ಈ ವಿಷಮ ಶೀತ ಜ್ವರ ಆಗಿರ್ಬೋದು, ಅಥವಾ ಸಾಮಾನ್ಯ ಶೀತ ಅಥವಾ ಈ ಸಿಡುಬು ರೋಗ, ಕ್ಷಯ ರೋಗಗಳು, ಈ ರೀತಿ ರೋಗಗಳು ಹರಡ್ತವೆ. ಕೆಲವು ಈ ಕೀಟಗಳು ಅಥವಾ ಕೆಲವು ಪ್ರಾಣಿಗಳು ಇವು ಏನು ಮಾಡ್ತವೆ ಅಂದರೆ ವಾಹಕಗಳಂತೆ ರೋಗಗಳನ್ನು ಹರಡ್ತವೆ, ಅಥವಾ ಈ ವಾಹಕಗಳಂತೆ ಈ ಸೂಕ್ಷ್ಮ ಜೀವಿಗಳನ್ನು ಅವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತವೆ. ಉದಾಹರಣೆಗೆ ಈ ನೊಣಗಳನ್ನು ನಾವು ನೋಡ್ತೀವಿ. ಈ ನೊಣಗಳು ಏನು ಮಾಡ್ತವೆ ಅಂದರೆ ಇವು ಈ ಪ್ರಾಣಿಗಳ ತ್ಯಾಜ್ಯ ಆಗಿರ್ಬೋದು, ಅಥವಾ ಈ ಹೊಲಸು ಅಂತ ನಾವೇನು ಹೇಳ್ತೀವಿ, ಈ ಹೊಲಸಿನ ಮೇಲೆಲ್ಲ ಅವು ಕೂತ್ಕೊಳ್ತವೆ. ಈ ತ್ಯಾಜ್ಯಗಳ ವಿಸರ್ಜನೆ ಆದಾಗ ಈ ಸೂಕ್ಷ್ಮ ಜೀವಿಗಳು ದೇಹದಿಂದ ಹೊರಬರ್ತವೆ. ಈ ಸೂಕ್ಷ್ಮ ಜೀವಿಗಳು, ನೊಣಗಳು ಅವುಗಳ ಈ ಹೊಲಸು ಅಥವಾ ತ್ಯಾಜ್ಯದ ಮೇಲೆ ಕೂತಾಗ ಅವುಗಳ ಪಾದಕ್ಕೆ ಅಥವಾ ಅವುಗಳ ದೇಹಕ್ಕೆ ಅಂಟ್ಕೊಳ್ತವೆ. ಈ ನೊಣಗಳು ಏನು ಮಾಡ್ತವೆ? ಈ ನೊಣಗಳು ನಾವು ತೆರೆದಿಟ್ಟ ಆಹಾರ ಪದಾರ್ಥದ ಮೇಲೆ ಅಥವಾ ಈ ತೆರೆದಿಟ್ಟಿರುವಂತಹ ನೀರಿನ ಮೇಲೆ ಅವು ಬಂದು ಕೂತ್ಕೊಳ್ತವೆ. ಆ ಕೂತಾಗ ಸೂಕ್ಷ್ಮ ಜೀವಿಗಳು ಏನಾಗ್ತವೆ? ಆಹಾರದಲ್ಲಿ ಸೇರ್ಕೊಳ್ತವೆ ಅಥವಾ ನೀರಿನಲ್ಲಿ ಸೇರ್ಕೊಳ್ತವೆ. ಆ ತೆರೆದಿಟ್ಟಿರುವಂತಹ ಆಹಾರವನ್ನು ಈ ಆರೋಗ್ಯವಂತ ವ್ಯಕ್ತಿಗಳು ಸೇವಿಸಿದಾಗ ಆ ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸಿಬಿಟ್ಟು ರೋಗವನ್ನು ಉಂಟು ಮಾಡ್ತವೆ. ಅರ್ಥ ಆಯ್ತು ಮಕ್ಕಳೇ? ಅದೇ ರೀತಿ ಈ ಕೆಲವು ಈ ಪ್ಲಾಸ್ಮೋಡಿಯಂ ಅಂದರೆ ಈ ಮಲೇರಿಯಾಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮ ಜೀವಿ ಹೇಗೆ ಒಬ್ಬರಿಂದ ಒಬ್ರಿಗೆ ಹರಡುತ್ತಪ್ಪ ಅಂದರೆ ಈ ಅನಾಫಿಲಸ್ ಅನ್ನುವಂತಹ ಹೆಣ್ಣು ಸೊಳ್ಳೆ ಇದು ಈ ಪ್ಲಾಸ್ಮೋಡಿಯಮನ್ನು ಕೊಂಡೊಯ್ಯುತ್ತೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ, ಈಗ ಸೊಳ್ಳೆ ನಮಗೆ ಕಚ್ಚಿದಾಗ ಆ ಪ್ಲಾಸ್ಮೋಡಿಯಂ ನಮ್ಮ ದೇಹವನ್ನು ಸೇರುತ್ತೆ. ಸೇರಿಬಿಟ್ಟು
ಈ ಮಲೇರಿಯಾವನ್ನು ಉಂಟು ಮಾಡುತ್ತೆ. ಅದೇ ರೀತಿ ಈ ಈಡಿಸ್ ಈಜಿಪ್ಟಿ ಸೊಳ್ಳೆ ಇದು ಚಿಕನ್ ಗುನ್ಯಾ ಅಥವಾ ಈ ಡೆಂಗ್ಯೂ ಜ್ವರವನ್ನು ಜ್ವರಕ್ಕೆ ಕಾರಣವಾಗಿರುವಂತಹ ವೈರಸ್ ಅನ್ನು ಇದು ಈ ಸೊಳ್ಳೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಈ ರೀತಿ ಈ ನಮಗೆ ತಿಳಿದಂತೆ ಈ ಸೊಳ್ಳೆಗಳು ಏನಂದರೆ ಈ ನಿಂತ ನೀರಿನಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಈ ಸೊಳ್ಳೆಗಳು ಇಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಈಗ ಕೆಲವು ಸಲ ಈ ರೆಫ್ರಿಜರೇಟರ್ ಅಲ್ಲಿ ನಿಂತಿರುತ್ತೆ ನೀರು, ಅಥವಾ ಈ ಟಯರ್ಗಳಲ್ಲಿ ಇಲ್ಲ ಮಳೆ ನೀರು ಸಂಗ್ರಹಣೆ ಆಗಿರುತ್ತೆ, ಅಥವಾ ಈ ಓಪನ್ ಇರುವಂತಹ ಟ್ಯಾಂಕ್ಗಳಲ್ಲಾಗಿರ್ಬೋದು, ಅಥವಾ ಕೆಲವು ಸಲ ಈ ಡ್ರಮ್ಮು ಇವುಗಳಲ್ಲೆಲ್ಲ ನಾವು ನೀರನ್ನು ಶೇಖರಣೆ ಮಾಡ್ತೀವಿ. ಆಮೇಲೆ ಕೆಲವು ಸಲ ತೆಂಗಿನ ಚಿಪ್ಪೆ ನಲ್ಲಿ ಎಲ್ಲ ಈ ಮಳೆ ನೀರು ಎಲ್ಲ ಇದ್ದಾಗ ಆ ಸೊಳ್ಳೆಗಳು ಬಂದು ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಆ ನೀರು ಶೇಖರಣೆ ಆಗದೇ ಇರೋ ಥರ ನಾವು ನೋಡ್ಕೊಳ್ಬೇಕು. ಅಥವಾ ಈ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ನೀರು ಇದ್ದಾಗ ನಾವು ಆ ಟ್ಯಾಂಕ್ಗಳನ್ನು ಆಗಾಗ್ಗೆ ಸ್ವಚ್ಛಗೊಳಿಸ್ತಾ ಇರಬೇಕು, ಅಥವಾ ಆ ಟ್ಯಾಂಕನ್ನು ಯಾವಾಗಲೂ ನಾವು ಮುಚ್ಚಿಡಬೇಕು. ಈ ರೀತಿ ಸೊಳ್ಳೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಅಥವಾ ನಾವು ಸೊಳ್ಳೆ ಪರದೆಯನ್ನು ನಾವು ಕಟ್ಕೊಳ್ಳೋದ್ರಿಂದ ಈ ಸೊಳ್ಳೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಈಗ ಈ ಕ್ಷಯ, ದಡಾರ, ಸೀತಾಳೆ, ಸಿಡುಬು ಅಥವಾ ಪೋಲಿಯೋ, ಈ ಕ್ಷಯ ರೋಗ ಬ್ಯಾಕ್ಟೀರಿಯಾಗಳಿಂದ ಹರಡುತ್ತೆ. ಅದೇ ರೀತಿ ಈ ದಡಾರ ಆಗಿರ್ಬೋದು, ಸೀತಾಳೆ, ಸಿಡುಬು ಅಥವಾ ಈ ಪೋಲಿಯೋ ಇವೆಲ್ಲ ವೈರಸ್ಗಳಿಂದ ಹರಡುವಂತಹ ರೋಗಗಳು ಆಗಿವೆ. ಇವು ಯಾವ ಮೂಲಕಪ್ಪ ಅಂದರೆ ಈ ಗಾಳಿಯ ಮೂಲಕ ಹರಡುತ್ತವೆ. ನಾವು ಈ ರೋಗಗಳನ್ನು ನಿಯಂತ್ರಿಸುವಂತಹ ಕ್ರಮಗಳು ಯಾವುವು ಅಂದರೆ ಈ ರೋಗಿಯ ಸಂಪರ್ಕವನ್ನು ನಾವು ತಡಿಬೇಕು. ಅವರನ್ನು ನಾವು ಪ್ರತ್ಯೇಕವಾಗಿ ಇರಿಸೋದ್ರಿಂದ ಮತ್ತು ಈ ಹಾಗಾಗಿ ಅವರಿಂದ ನಾವು ದೂರ ಇರಬೇಕು. ಆಮೇಲೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಅಥವಾ ಈ ದಡಾರ, ಸಿಡುಬು ಇವುಗಳಿಗೆಲ್ಲ ಸಣ್ಣ ವಯಸ್ಸಿನಲ್ಲಿ ಲಸಿಕೆಯನ್ನು ಹಾಕ್ತಾರೆ. ಈ ಲಸಿಕೆಯನ್ನು ಹಾಕ್ಸೋದ್ರಿಂದ ಸಹ ನಾವು ಈ ರೋಗಗಳಿಂದ ನಿಯಂತ್ರಣವನ್ನು ನಾವು ಪಡ್ಕೋಬೋದು. ಅದೇ ರೀತಿ ಈ ಕಾಲರ ಆಗಿರ್ಬೋದು, ಅಥವಾ ವಿಷಮ ಶೀತ ಜ್ವರ, ಟೈಫಾಯ್ಡ್ ಅಂತ ನಾವು ಏನು ಹೇಳ್ತೀವಿ, ಇವು ಈ ನೀರು ಮತ್ತು ಕಲುಷಿತ ನೀರು ಮತ್ತು ಆಹಾರದಿಂದ ಹರಡ್ತವೆ. ಆಮೇಲೆ ಇದಕ್ಕೆ ಕಾರಣವಾಗಿರುವಂಥ ಸೂಕ್ಷ್ಮ ಜೀವಿ ಯಾವಪ್ಪ ಅಂದರೆ ಬ್ಯಾಕ್ಟೀರಿಯಾಗಳು ಆಗಿವೆ. ಆದ್ದರಿಂದ ನಾವು ಯಾವಾಗಲೂ ನಾವು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ವೈಯಕ್ತಿಕ ಸ್ವಚ್ಛತೆ ಅಂದರೆ ನಾವು ಯಾವಾಗಲೂ ಆಹಾರವನ್ನು ಸೇವಿಸುವಾಗ ನಾವು ಕೈ ಕಾಲು ನಾವು ಹೊರಗೆ ಬಂದಿರ್ತೀವಿ, ಎಷ್ಟೊಂದು ಸೂಕ್ಷ್ಮ ಜೀವಿಗಳು ನಮ್ಮ ಕೈಗೆಲ್ಲ ಅಂಟ್ಕೊಂಡಿರ್ತವೆ. ನಾವು ಸ್ಯಾನಿಟೈಸರು ಅಥವಾ ಈ ಸಾಬೂನನ್ನು ಹಾಕಿ ಚೆನ್ನಾಗಿ ಸ್ವಚ್ಛವನ್ನು ಮಾಡ್ಕೊಳ್ಬೇಕು ಕೈಯನ್ನು. ಆಮೇಲೆ ಕೈಕಾಲು ಮುಖ ತೊಳೆದ್ರೆ ಇನ್ನೂ ಒಳ್ಳೆಯದು ಅಲ್ವಾ. ಈ ರೀತಿ ನಾವು ಈ ಕೈ ಕಾಲುಗಳನ್ನು ಎಲ್ಲ ತೊಳೆದು ನಾವು ಆಹಾರವನ್ನು ಸೇವಿಸಬೇಕು. ಆಮೇಲೆ ಈ ಕಲುಷಿತ ನೀರು ಮತ್ತು ಆಹಾರವನ್ನು ಸೇವಿಸಬಾರ್ದು. ಜೊತೆಗೆ ನಾವು ಈ ಕುದಿಸಿ ಆರಿಸಿರುವಂತಹ ನೀರನ್ನು ನಾವು ಸೇವಿಸಬೇಕು. ಅಥವಾ ಕಾದಾರಿದ ನೀರು ಅಂತ ಹೇಳ್ತೀವಲ್ವ, ಈ ಕಾದಾರಿದ ನೀರನ್ನು ನಾವು ಸೇವಿಸಬೇಕು. ಅದೇ ರೀತಿ ಹೆಪಟೈಟಿಸ್ ಎ ಅನ್ನುವಂಥದ್ದು ಇದನ್ನು ಸಹ ವೈರಸ್ನಿಂದ ಉಂಟಾಗುವಂತಹ ರೋಗ ಆಗಿದೆ. ಇದನ್ನು ಅಷ್ಟೇ ನೀರಿನ ಮೂಲಕ ಹರಡೋದ್ರಿಂದ ನಾವು ನೀರನ್ನು ಕುದಿಸಿ ನಾವು ಸೇವಿಸಬೇಕು. ಅದೇ ರೀತಿ ನಮಗೆ ಈಗಾಗಲೇ ಗೊತ್ತಿದ್ದಂತೆ ಮಲೇರಿಯಾ ರೋಗ ಪ್ಲಾಸ್ಮೋಡಿಯಂನಿಂದ ಹರಡುತ್ತೆ. ಆಮೇಲೆ ಇವುಗಳು ವಾಹಕ ಸೊಳ್ಳೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಈ ವೈರಸ್ಸನ್ನು ಅದು ಹರಡುತ್ತೆ. ಆದ್ದರಿಂದ ನಾವು ಈ ಸೊಳ್ಳೆಗಳನ್ನು ನಿಯಂತ್ರಿಸೋದ್ರಿಂದ ಈ ಪ್ಲಾಸ್ಮೋಡಿಯಂ ರೋಗದಿಂದನೂ ನಾವು ದೂರ ಇರಬಹುದು. ಈ ರೀತಿ ಈ ಸೂಕ್ಷ್ಮ ಜೀವಿಗಳು ಬರೀ
ಮಾನವರಲ್ಲೇ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲೂ ರೋಗವನ್ನು ಉಂಟು ಮಾಡುತ್ತೆ. ಈಗ ಪ್ರಾಣಿಗಳಲ್ಲಿ ಆಂಥ್ರಾಕ್ಸ್ ರೋಗ ಅಂತ ಕರೀತಾರೆ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗಿರುವಂತಹ ರೋಗ. ಈ ರೋಗಕ್ಕೆ ಕಾರಣವಾಗಿರುವಂತಹ ಈ ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನುವಂತಹ ಈ ಬ್ಯಾಕ್ಟೀರಿಯಾ ಇದು ಈ ರಾಬರ್ಟ್ ಕೋಚ್ ಅವರು ಇದನ್ನು ಕಂಡಿಡಿದ್ರು, ಈ ಬ್ಯಾಕ್ಟೀರಿಯಾವನ್ನು. ಅದೇ ರೀತಿ ಈ ಕಾಲ್ಬಾಯಿ ಜ್ವರ ಅಂತ ಕರೀತಾರೆ. ಈ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇದನ್ನು ಸಹ ಈ ವೈರಸ್ನಿಂದ ಉಂಟಾಗುವಂತಹ ರೋಗ ಆಗಿದೆ. ಅದೇ ರೀತಿ ಈ ಸಸ್ಯಗಳಲ್ಲೂ ಸಹ ಈ ಸೂಕ್ಷ್ಮ ಜೀವಿಗಳು ರೋಗವನ್ನು ಉಂಟು ಮಾಡ್ತವೆ. ಈಗ ಉದಾಹರಣೆಗೆ ಈ ಗೋಧಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಕಬ್ಬು, ಕಿತ್ತಳೆ ಆಗಿರ್ಬೋದು, ಸೇಬು ಆಗಿರ್ಬೋದು, ಈ ರೀತಿ ಬೆಳೆಯ ಇಳುವರಿಯನ್ನೇ ಕುಂಠಿಸುವಂತಹ ಸೂಕ್ಷ್ಮ ಜೀವಿಗಳು ಸಹ ಇವೆ. ಈ ರೀತಿ ಈ ಸೂಕ್ಷ್ಮ ಜೀವಿಗಳು ಅಂದರೆ ಗೋಧಿ ತುಕ್ಕು ರೋಗ ಅಂತ ಕರೀತಾರೆ. ಸೊ ಇದು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ ರೋಗ ಆಗಿದೆ. ಆಮೇಲೆ ಈ ರೀತಿ ಗಾಳಿಯ ಮೂಲಕ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಹರಡುತ್ತೆ. ಅದೇ ರೀತಿ ಈ ಬೆಂಕಿ ಗಿಡದ ಹಳದಿ ನಾಳ ಅನ್ನುವಂತಹ ರೋಗ ಇದು ಶಿಲೀಂಧ್ರಗಳಿಂದ ಉಂಟಾಗುತ್ತೆ. ಇದನ್ನು ಸಹ ಗಾಳಿಯಿಂದ ಉಂಟಾಗುತ್ತೆ. ಆಮೇಲೆ ಈ ಬೀಜಾಣುಗಳು ಗಾಳಿಯ ಮೂಲಕ ಅವು ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ವರ್ಗಾವಣೆ ಆದಾಗ ಸಹ ಈ ರೋಗ ಉಂಟಾಗುತ್ತೆ. ಜೊತೆಗೆ ಈ ಮೊಸಾಯಿಕ್ ರೋಗ, ಟೊಬ್ಯಾಕೊ ಮೊಸಾಯಿಕ್ ರೋಗ ಅಂತ ಕರೀತಾರೆ. ಇವು ಬೆಂಡೆ ಗಿಡದ ಹಳದಿ ನಾಳದ ರೋಗ ಆಗಿರ್ಬೋದು, ಅಥವಾ ಈ ಟೊಬ್ಯಾಕೊ ಮೊಸಾಯಿಕ್ ರೋಗ ಅಂತ ಕರೀತಾರೆ. ಈ ಟೊಬ್ಯಾಕೊ ಗಿಡಕ್ಕೂ ಇದು ವೈರಸ್ ಹರಡುತ್ತೆ. ಈ ರೋಗಕ್ಕೂ ವೈರಸ್ ಕಾರಣ ಆಗಿದೆ. ಜೊತೆಗೆ ಈ ಕೀಟಗಳು ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಕೂರೋದ್ರಿಂದ ಸಹ ಈ ವೈರಸ್ ಹರಡುವಂತಹ ಸಾಧ್ಯತೆ ಇದೆ. ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಿದ್ದಂಗೆ ನಾವು ಸೇವಿಸುವಂತಹ ಆಹಾರ ಬಹಳಷ್ಟು ಮುಖ್ಯವಾಗಿದೆ. ಕೆಲವು ಸಲ ಏನಾಗುತ್ತೆ ಅಂದರೆ ಈ ಆಹಾರ ವಿಷಮಯ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಈ ಕೆಲವು ಸೂಕ್ಷ್ಮಾಣು ಜೀವಿಗಳು ಈ ಆಹಾರಕ್ಕೆ ಅಥವಾ ಆಹಾರದ ಮೇಲೆ ಬೆಳೆದಾಗ, ಈಗ ಉದಾಹರಣೆಗೆ ಬ್ರೆಡ್ಡಲ್ಲಿ ಶಿಲೀಂಧ್ರ ಬೆಳ್ಕೊಳ್ಳುತ್ತೆ. ಈಗ ಬ್ರೆಡ್ಡಿನ ಮೇಲೆ ಏನಾರ ತೇವಾಂಶ ಇದ್ದಾಗ ಈ ಸೂಕ್ಷ್ಮ ಜೀವಿಗಳು ಬೆಳ್ಕೊಂಡಾಗ ಏನಾಗುತ್ತೆ, ಅದನ್ನೇ ನಾವೇನಾದರೂ ಸೇವಿಸಿದರೆ ಆವಾಗ ಈ ಫುಡ್ ಪಾಯ್ಸನ್ ಅಂತ ಹೇಳ್ತೀವಿ. ಈಗ ಬರೀ ಅಷ್ಟೇ ಅಲ್ಲದೆ ಬೇರೆ ಬೇರೆ ಈ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರದ ಮೇಲೆ ಬೆಳ್ಕೊಳ್ತವೆ. ಈಗ ಬೆಳ್ಕೊಂಡ್ಬಿಟ್ಟು ಅದನ್ನು ವಿಷ ಹಾರಿಸುತ್ತೆ. ಆದ್ದರಿಂದ ಕೆಲವು ಸಲ ಇದರಿಂದ ರೋಗಗಳು ಉಂಟಾಗ್ತವೆ. ಅಥವಾ ಕೆಲವು ಸಲ ಅದು ಭಾಳಷ್ಟು ಆದಾಗ, ವಿಷಮಯ ಆದಾಗ ಅದು ಪ್ರಾಣವನ್ನೇ, ಅಂದರೆ ಪ್ರಾಣಕ್ಕೂ ಸಹ ಇವು ಪ್ರಾಣನೂ ಸಹ ಹೋಗುವಂತಹ ಸಂಭವ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ದರಿಂದ ನಾವು ಆಹಾರವನ್ನು ನಾವು ಚೆನ್ನಾಗಿ ಅಂದರೆ ಒಳ್ಳೆಯ ಆಹಾರವನ್ನು, ನಾವು ಆರೋಗ್ಯಕರವಾಗಿರುವಂತಹ ಆಹಾರವನ್ನು ನಾವು ಸೇವಿಸಬೇಕು. ಜೊತೆಗೆ ಈ ಆಹಾರ ಪದಾರ್ಥಗಳನ್ನು ನಾವು ಚೆನ್ನಾಗಿ ಸಂರಕ್ಷಣೆ ಮಾಡಬೇಕಾಗಿದೆ. ನಾವು ಚೆನ್ನಾಗಿ ಸಂರಕ್ಷಣೆ ಮಾಡೋದ್ರಿಂದ ನಾವು ಆಹಾರ ವಿಷ ಆಗಲ್ಲ. ಆದರೆ ನಾವು ಯಾವ ರೀತಿ ಈ ಆಹಾರ ಪದಾರ್ಥವನ್ನು ನಾವು ಸಂಗ್ರಹಣೆ ಮಾಡ್ಬೋದು ಅಂದರೆ, ಈಗ ಬೇರೆ ಬೇರೆ ವಿಧಾನಗಳು ಇವೆ. ಈಗ ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ರಾಸಾಯನಿಕ ವಿಧಾನ ಸಹ ಇದೆ. ಈ ಸೋಡಿಯಂ ಬೆಂಜೋಯೇಟ್ ಅಥವಾ ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನುವಂತಹ ರಾಸಾಯನಿಕಗಳನ್ನು ಸೇರಿಸ್ಬಿಟ್ಟು ಈ ಉಪ್ಪಿನಕಾಯಿ, ಜಾಮು ಇವುಗಳನ್ನು ಬೆರೆಸ್ತಾರೆ. ಅದೇ ರೀತಿ ಈ ಅಡಿಗೆ ಉಪ್ಪು
ಬೆರೆಸ್ತಾರೆ. ಬೆರೆಸ್ಬಿಟ್ಟು ಈ ಉಪ್ಪಿನಕಾಯಿಗಳಿಗೆ ಬೆರೆಸೋದ್ರಿಂದ ಆ ಉಪ್ಪಿನಕಾಯಿ ಎಷ್ಟು ವರ್ಷಗಟ್ಟಲೆ ನಾವು ಇಟ್ಕೊಳ್ತೀವಿ. ಈ ರೀತಿ ಈ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಈ ರಾಸಾಯನಿಕಗಳು ನಿಯಂತ್ರಿಸ್ತವೆ. ಆಮೇಲೆ ಆಹಾರ ಕೆಡೋದನ್ನು ತಪ್ಪಿಸ್ತವೆ. ಅದೇ ರೀತಿ ನಾವು ಈ ಬೇಕ್ರಿಗಳಲ್ಲೆಲ್ಲ ನೋಡ್ತೀವಲ್ವ, ಈ ಜಾಮ್ ಆಗಿರ್ಬೋದು ಅಥವಾ ಜ್ಯೂಸ್ ಆಗಿರ್ಬೋದು, ಇವೆಲ್ಲ ಈ ಸೂಕ್ಷ್ಮ ಜೀವಿಗಳನ್ನು ನಿಯಂತ್ರಿಸ್ತವೆ. ಈ ಸೂಕ್ಷ್ಮ ಜೀವಿಗಳನ್ನು ನಿಯಂತ್ರಿಸೋದ್ರಿಂದ ಅವು ಆಹಾರ ಕೆಡೋದಿಲ್ಲ, ಸಾಕಷ್ಟು ದಿನ ಇರ್ತವೆ. ಈ ರೀತಿ ಇದು ರಾಸಾಯನಿಕ ವಿಧಾನ. ಇದು ಕೆಲವು ಸಲ ಈ ಜಾಮು ಇವುಗಳಿಗೆ ಸಕ್ಕರೆ ಕುದಿಸ್ಬಿಟ್ಟು ಪಾಕದ ರೀತಿ ಮಾಡ್ತಾರೆ. ಈ ಉಪ್ಪನ್ನು ಅಷ್ಟೇ ನೆಲ್ಲಿಕಾಯಿ ಅಥವಾ ಮೀನಾಗಿರ್ಬೋದು, ಮಾಂಸ ಆಗಿರ್ಬೋದು, ಒಣಗಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಣಗಿಸಿ ಅವುಗಳನ್ನು ಚೆನ್ನಾಗಿ ಒಣಗಿಸ್ಬೇಕು. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋದಾಗ ಅದನ್ನು ನಾವು ವರ್ಷಗಟ್ಟಲೆ ನಾವು ಶೇಖರಣೆ ಮಾಡಿಬಿಟ್ಟು ಅವುಗಳನ್ನು ಉಪಯೋಗಿಸ್ಬೋದು. ಅರ್ಥ ಆಗ್ತಾಯಿಲ್ಲ? ಅದೇ ರೀತಿ ಈ ದ್ರಾಕ್ಷಿಯನ್ನು, ಒಣ ದ್ರಾಕ್ಷಿ ಇವನ್ನೆಲ್ಲ ಕೆಲವು ಸಲ ಈ ನೆಲ್ಲಿಕಾಯಿ ಎಲ್ಲ ಬರುತ್ತಲ್ವ, ನೆಲ್ಲಿಕಾಯಿ ಉಪ್ಪಿನಲ್ಲೂ ಬೇಕಾದರೆ ನಾವು ನೆನೆಸಿ ಅದನ್ನು ಒಣಗಿಸಿಡ್ಬೋದು. ಅಥವಾ ಈ ಸಕ್ಕರೆ ಪಾಕದಲ್ಲೂ ಸಹ ಅವುಗಳನ್ನು ನೆನೆಸಿಡ್ಬೋದು. ಈ ರೀತಿ ಕೆಲವು ಹಣ್ಣುಗಳಿಂದ ಜಾಮುಗಳನ್ನು ತಯಾರಿಸ್ತಾರೆ. ಕುದಿಸ್ಬಿಟ್ಟು, ಸಕ್ಕರೆಯಲ್ಲಿ ಕುದಿಸ್ಬಿಟ್ಟು ಹಣ್ಣಿನ ಜಾಮನ್ನು ಸಹ ತಯಾರಿಸ್ತಾರೆ. ಅಥವಾ ಜ್ಯೂಸನ್ನು ಸಹ ತಯಾರಿಸ್ಬಿಟ್ಟು ಈ ಕುದಿಸಿದಾಗ ಏನಾಗುತ್ತೆ, ಈ ಹಣ್ಣಿನ ಪದಾರ್ಥದಲ್ಲಿ ತೇವಾಂಶ ಎಲ್ಲ ಹೊರಟೋಗುತ್ತೆ. ಈ ರೀತಿ ನಾವು ಆಹಾರವನ್ನು ನಾವು ಸಂಗ್ರಹಣೆ ಮಾಡ್ಬೋದು. ಅದೇ ರೀತಿ ನಾವು ಕುದಿಸು ಮಾಡ್ಬೋದು. ಅಥವಾ ಈ ರೆಫ್ರಿಜರೇಟರ್ಗಳಲ್ಲಿ ಸಹ ನಾವು ಅವುಗಳನ್ನು ನಾವು ಶೇಖರಣೆ ಮಾಡಬಹುದಾಗಿದೆ. ಸೊ ರೆಫ್ರಿಜರೇಟರಲ್ಲಿ ಇಡೋದ್ರಿಂದ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸೋದ್ರಿಂದ ಶೀತಲೀಕರಣವನ್ನು ಮಾಡಿಬಿಟ್ಟು ಈ ಸೊಪ್ಪು, ತರಕಾರಿ ಅಥವಾ ಕೆಲವು ಸಲ ಈ ಧಾನ್ಯಗಳನ್ನು, ಈಗ ಹಸಿ ಬಟಾಣಿ ಎಲ್ಲ ಇರುತ್ತೆ, ಅವುಗಳನ್ನು ಎಲ್ಲ ಶೇಖರಣೆಯನ್ನು ಮಾಡ್ತಾರೆ. ಈಗ ಹಾಲಿನ ಉತ್ಪನ್ನಗಳನ್ನೆಲ್ಲ ಈ ಪಾಶ್ಚರೀಕರಣ ಅಂತ ಕರೀತಾರೆ. ಈಗ ಪಾಶ್ಚರೀಕರಣ ಅಂದರೆ ಏನು ಅಂದರೆ, ಈ ಹಾಲು ಅಥವಾ ಹಾಲಿನ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಕುದಿಸ್ತಾರೆ. ಕುದಿಸಿ ಎಷ್ಟು ಡಿಗ್ರಿವರೆಗೂ ಅಂದರೆ 70 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಸುಮಾರು 15 ಅಥವಾ 30 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ತಾರೆ. ಕುದಿಸಿದಾಗ ಕುದಿಸಿದಾಗ ಈ ಸೂಕ್ಷ್ಮ ಜೀವಿಗಳು ಇವುಗಳನ್ನು ಪ್ರವೇಶಿಸಲ್ಲ. ಅಂದರೆ 1-2 ದಿನ ಈ ಹಾಲಿನ ಪದಾರ್ಥವನ್ನು ನಾವು ಚೆನ್ನಾಗಿ ಕುದಿಸೋದ್ರಿಂದ ಈ ಸೂಕ್ಷ್ಮ ಜೀವಿಗಳಿಂದ ನಾವು ತಡೆಗಟ್ಟಬಹುದು. ಸೊ ಈ ರೀತಿ ನಾವು ಈ ಅಂದರೆ ಆಹಾರ ಪದಾರ್ಥಗಳನ್ನು ನಾವು ಶೇಖರಣೆ ಮಾಡ್ಬೋದು. ಅರ್ಥ ಆಯ್ತು ಮಕ್ಕಳೇ? ಈಗ ಈ ದಿನ ನೀವು ಈ ಮಾನವರಲ್ಲಿ, ಸಸ್ಯಗಳಲ್ಲಿ ಮತ್ತು ಈ ಪ್ರಾಣಿಗಳಲ್ಲಿ ಉಂಟಾಗುವಂತಹ ಸೂಕ್ಷ್ಮ ಜೀವಿಗಳು ಯಾವುವು, ಹಾಗೆ ಈ ರೋಗಗಳನ್ನು ನಾವು ಈ ಲಸಿಕೆಯ ಮೂಲಕ ನಾವು ಇವುಗಳನ್ನು ತಡೆಗಟ್ಬೋದು. ಹಾಗೆ ನಮ್ಮ ವೈಯಕ್ತಿಕ ಸ್ವಚ್ಛತೆಯಿಂದ ನಾವು ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡ್ವಿ ಮಕ್ಕಳೇ. ನಮಸ್ಕಾರ.